ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಎಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಇವಾಗ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ, ನಂದು ಲಾಂಗ್ ಹಾರ ಇತ್ತು. ಸೊ ಆ ಡಿಸೈನು ನಿಮಗೆ ತೋರಿಸಿರ್ಲಿಲ್ಲ ನಾನು. ಅಂದರೆ ಜುಮ್ಕತ್ ತೋರಿಸಿದ್ದೆ, ಹರಿ ಚೈನ್ ಅದನ್ನು ತೋರಿಸಿದ್ದೆ, ನಾನು ಕೆಲವೊಂದು ರಿಂಗ್ಗಳನ್ನ ತೋರಿಸಿದ್ದೆ. ಸೊ ಅದಾದಮೇಲೆ ನಾನು ಹಾರನ ವಿಡಿಯೋ ಮಾಡೋದನ್ನು ಮರ್ತೇ ಬಿಟ್ಟಿದ್ದೀನಿ. ಬಿಕಾಸ್ ತುಮಕೂರಲ್ಲಿತ್ತು, ಹಾಗೆ ಬಿಟ್ಟಿದ್ದೆ. ಸೊ ಇವಾಗ ಇಲ್ಲೇ ಇದ್ನಲ್ವಾ, ಸೊ ತುಮಕೂರಲ್ಲೇ ನೈಟ್ ಬಂದೆ. ಸೊ ಹರಿ ನಾನು ಬಂದ್ವಿ. ಅದಕ್ಕೆ ನೆನಪಾಯಿತು ಸಡನ್ನಾಗಿ, ಅಂದರೆ ಏನೋ ನೋಡ್ಕೊಂಡು ಕೂತಿದ್ದೆ, ಅವಾಗ ಸಡನ್ನಾಗಿ ನೆನಪಾಯಿತು. ಸೊ ನಿಮಗೆ ಯಾಕೆ ಆ ಡಿಸೈನ್ನ ತೋರಿಸ್ಬಾರ್ದು. ಆ್ಯಂಡ್ ನಾನು ಎಲ್ಲಿ ಅದನ್ನು ಮಾಡಿಸಿದ್ದು, ಹ್ಯಾಂಡ್ ಮೇಡ್ ನಾನು ಮಾಡಿಸಿರೋದು. ಸೊ ಎಲ್ಲಿ ಮಾಡಿಸಿದ್ದು, ಅವರ ಕಾಂಟ್ಯಾಕ್ಟ್ ನಂಬರ್ನ ಆ್ಯಂಡ್ ಅವರ ಅಡ್ರೆಸ್ನ ಮೆನ್ಷನ್ ಕೂಡ ಮಾಡ್ತೀನಿ. ನಿಮ್ಗೆ ಏನಾದರೂ ಇನ್ ಕೇಸ್ ಬೇಕು ಅಂತ ಅನಿಸಿದ್ರೆ, ಅವ್ರ ಹತ್ರ ಮಾಡಿಸ್ಬೇಕು ಅಂತ ಏನಾದರೂ ಅನಿಸಿದ್ರೆ, ಸೊ ನೀವು ಅವರನ್ನು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ಪ್ಯೂರ್ ಹ್ಯಾಂಡ್ ಮೇಡ್ ಆಗಿರುತ್ತೆ. ಮಿಷಿನ್ ವರ್ಕ್ ಯಾವುದು ಕೂಡ ಮಾಡೋದಿಲ್ಲ. ಅವರು ಕಂಪ್ಲೀಟ್ ಕೈಯಲ್ಲೇ ಮಾಡ್ತಾರೆ. ಈವನ್ ನೀವು ಯಾರಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅಂತ ಅಂದರೆ, ನಿಮಗೆ ಅವ್ರ ಶಾಪ್ ಕೂಡ ನೀವು ಹೋಗಿ ನೋಡ್ಬೋದು. ಅಲ್ಲೇ ಮಾಡ್ತಾ ಇರ್ತಾರೆ, ನೀವು ಅಲ್ಲೇ ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಅಷ್ಟೇ ಗಟ್ಟಿ ಕೂಡ ಇರುತ್ತೆ. ತುಂಬ ಅಂದರೆ ತುಂಬ ವರ್ಕ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರದ್ದು. ಸೊ ಯೂಶಲಿ ನಾನು ಮಲಬಾರಲ್ಲೇ ತಗೊಳ್ಳೋದು, ನಿಮಗೆ ಗೊತ್ತಿದೆ. ಬಟ್ ನನಗೆ ಹಾರದು ಯುನಿಕ್ ಆಗಿ ಡಿಸೈನ್ ಬೇಕಿತ್ತು. ಅಂದರೆ ನನಗೆ ಚೈನ್ದೇ ಒಂದು ಸಪ್ರೇಟ್ ಬೇಕಿತ್ತು, ಪೆಂಡೆಂಟ್ ಸಪ್ರೇಟ್ ಡಿಸೈನು ನನಗೆ ಒಂದು ಥಾಟ್ ಇತ್ತು. ಸೊ ಅದೇ ಥರನೇ ನನಗೆ ಹಾರ ಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಬಟ್ ಅದು ರೆಡಿ ತುಂಬ ಸರ್ಚ್ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ಸೊ ಫೈನಲಿ ನಾನು ಗೂಗಲಲ್ಲೆಲ್ಲ ಚೆಕ್ ಮಾಡಿ ಆದಮೇಲೆ ಅವ್ರ ಹತ್ರ ಹೋದೆ. ಸೊ ಈ ಥರ ಬೇಕು ಅಂತ ನಾನು ಹೇಳಿ ಇದೇ ಥರ ಬೇಕು ಅಂತ ಅವ್ರ ಹತ್ರ ಮಾಡಿಸ್ಕೊಂಡಿದ್ದು. ಎಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಗೊತ್ತಾ. ಸ್ವಲ್ಪನೂ ನನಗೆ ಡಿಸಪಾಯಿಂಟ್ ಅನ್ನೋದೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವರ್ಕ್ ಮಾತ್ರ ಅಲ್ಟಿಮೇಟೆಡ್ ಆಗಿದೆ. ಸೊ ಇನ್ ಕೇಸ್ ನೀವು ಯಾರಾದರೂ ಹಾರ ನೋಡಿದ ಮೇಲೆ ಇಷ್ಟ ಆಯಿತು ನಿಮಗೆ ಅಂತ ಅನಿಸಿದ್ರೆ, ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡ್ಕೊಂಡು ಹೋಗ್ಬೋದು. ಶಿರಾ ಗೇಟಿಂದ ಸ್ವಲ್ಪ ಮುಂದೆ ಬರುತ್ತೆ, ಒಳಗಡೆ ಏನೋ ಇದೆ. ಸೊ ಕಾಲ್ ಮಾಡಿದ್ರೆ ಅವರ ಅಡ್ರೆಸ್ ಹೇಳ್ತಾರೆ, ನೀವು ಹೋಗ್ಬೋದು. ಹಾಗೆ ನಾನು ನಮ್ಮ ಅಪ್ಪಾಜಿ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ನನಗೆ ಫ್ರೀಯಾಗಿರಬೇಕು. ಟಿ ಶರ್ಟ್ಸ್ ಎಲ್ಲ ಹಾಕಿದ್ದೀನಿ, ಮನೇಲಿದ್ದೀನಿ ಅಂತ ಅಂದರೆ ಫುಲ್ ಫ್ರೀಯಾಗಿ ಇದ್ಬಿಡಬೇಕು. ಸೊ ಯಾಕೋ ತುಂಬ ಅಂದರೆ ನೈಟು ಟಿ ಶರ್ಟ್ ನೋಡಿದ ತಕ್ಷಣ ಯಾಕೋ ಹಾಕ್ಕೋಬೇಕು ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಅಪ್ಪಾಜಿದೆ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇನ್ಮೇಲಲ್ಲ, ಮುಂಚೆದನ್ನು ಹಾಕ್ತಾಯಿದ್ದೆ, ಆಗ್ತಿಲ್ಲ ಅಂತಲ್ಲ. ಬಟ್ ನಾನೇನಾದರೂ ಬಟ್ಟೆ ತೊಗೊಂಬಂದಿಲ್ಲ ಅಂದರೆ, ನಾನಿಲ್ಲಿ ಆಲ್ಮೋಸ್ಟ್ ತುಮಕೂರಲ್ಲಿ ಬಟ್ಟೆ ಕೆಲವೊಂದು ಇರುತ್ತೆ. ಬಟ್ ಡೈಲಿ ಯೂಸ್ದೆಲ್ಲ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತೇನಲ್ಲ, ತಂದಿಲ್ಲ ಅಂದರೆ ನನಗಂತೂ ಮ್ಯಾನೇಜ್ ಆಗುತ್ತೆ. ಅಪ್ಪಾಜಿದೆ ಟಿ ಶರ್ಟ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ನೈಟ್ ಪ್ಯಾಂಟ್ಸ್ ಇರುತ್ತೆ. ಸೊ ಆರಾಮಾಗಿ ಬಟ್ಟೆ ಆಗುತ್ತೆ. ಇವಾಗ ಅವ್ರದ್ದೇ ಹಾಕ್ಕೊಂಡಿರೋದು. ಫೀಲ್ ವಾವ್ ಅನಿಸ್ತಿದೆ. ನೀವು ಯಾರಾದರೂ ನಿಮ್ಮ ಫಾದರ್ದು ಬಟ್ಟೆನ ಹಾಕ್ಕೊಂಡಿಲ್ಲ ಅಂತ ಅಂದರೆ ಒಂದೇ ಒಂದ್ಸಲ ಹಾಕ್ಕೊಂಡು ನೋಡಿ, ಆ ಫೀಲ್ ವಾವ್ ಅಂತ ಅನಿಸುತ್ತೆ. ಏನೋ ಅವರೇ ನಮ್ಮ ಜೊತೆ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಹಾಕ್ಕೊಂಡಾಗ. ಸೊ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ಅವ್ರ ಟಿ ಶರ್ಟ್ ಹಾಕ್ದಾಗಿಂದ ಒಂಥರ ಖುಷಿ ಆಗ್ತಿದೆ. ಸೊ ಬಾಕ್ಸ್ ನೋಡಿ ಈ ಥರ ಇದೆ. ಆ್ಯಂಡ್ ನನಗೆ ಇವರು ಜುಮ್ಕಿ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ನಾನು ಹೇಳಿ ಮಾಡಿಸ್ಕೊಂಡಿದ್ದು. ಅದ್ರದ್ದು ಬಾಕ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಾದರೂ ನಂದು ಜುಮ್ಕಿ ಆ್ಯಂಡ್ ರಿಂಗ್ ಡಿಸೈನ್ಸ್ದು ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕು ಆ್ಯಂಡ್ ಹೈಕಾರ್ಡಲ್ಲಿ ಕೂಡ ಹಾಕಿರ್ತೀನಿ. ನೋಡಿಲ್ಲ ಅಂದರೆ ನೋಡಿ, ತುಂಬಾ ಚೆನ್ನಾಗಿದೆ, ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಎಸ್, ಒಂದು ಸೆಕೆಂಡ್, ಬಾಕ್ಸಲ್ಲಿ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ, ತೆಗೆದು ತೋರಿಸ್ತೀನಿ. ಇನ್ನೊಂದೇನು ಅಂದರೆ, ಆ ಟೈಮಲ್ಲಿ ಚೈನ್ನ ನನಗೆ ಅದು ಒಂದು ಸ್ವಲ್ಪನೂ ಐಡಿಯಾ ಬರಲಿಲ್ಲ. ಇಲ್ಲಿ ಅವ್ರ ಹತ್ರ ಕೇಳಿದ್ದಕ್ಕೆ ನಿಮ್ಮಿಷ್ಟ ಬೇಕಂದರೆ ಹಾಕಿಸ್ಕೊಳ್ಳಿ ಅಂದರು. ನನಗೂ ಯಾಕೋ ಬೇಡ ಅಂತ ಅನ್ನಿಸ್ತು, ಸುಮ್ಮನಾದೆ. ಅದಾದಮೇಲೆ ಅನ್ನಿಸ್ತು, ಅಯ್ಯೋ ಚೈನ್ ತೊಗೋಬೇಕಿತ್ತು, ಇದು ಅಷ್ಟು ಚೆನ್ನಾಗಿರಲ್ಲ ಅಂತ. ಸೊ ಅದಕ್ಕೆ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇದಕ್ಕೆ ಅಂದರೆ ಸದ್ಯಕ್ಕೆ ನಾನು ಯೂಸ್ ಮಾಡೋದಿಲ್ಲ, ನಾನೆಲ್ಲೂ ಹಾಕ್ಕೊಂಡೇ ಹೋಗೋದಿಲ್ಲ. ಮಾಡಿಸ್ದಾಗಿಂದ ಒಂದ್ಸಲ ಯೂಸ್ ಮಾಡಿದ್ದೀನಿ, ಬಿಟ್ಟರೆ ಮತ್ತೆ ನಾನು ಯೂಸೇ ಮಾಡಿಲ್ಲ. ಅದಕ್ಕೆ ಯಾವಾಗಾದರೂ ನೋಡಿಕೊಂಡು ಇದಕ್ಕೆ ಬ್ಯಾಕ್ ಸೈಡು ಚೈನು ಥ್ರೆಡ್ ಬೇಡ, ಚೈನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವಾಗ ತೊಗೋತೀನೋ ಗೊತ್ತಿಲ್ಲ. ಸೊ ನೋಡಿ ಈ ಥರ ಇದೆ.
ಇದು ಬಂದ್ಬಿಟ್ಟು ಇದು ಸಿಂಗಲ್ ಮಾತ್ರ ಇದ್ದಿದ್ದು, ಇಲ್ಲಿದೆ ಅಲ್ವಾ. ಸೊ ಈ ಡಿಸೈನು ಸಿಂಗಲ್ ಮಾತ್ರ ಇದ್ದಿದ್ದು. ಸೊ ನನಗೆ ಈ ಡಿಸೈನ್ ತುಂಬ ಹೆವಿ ಕಾಣಿಸ್ತಿತ್ತು ನನಗೆ. ಸೊ ಅವ್ರಿಗೆ ಏನು ಹೇಳಿದೆ ನಾನು, ನೆಕ್ಸ್ಟ್ ಸ್ಟೆಪ್ ಕೂಡ ನೀವು ಇದೇ ಡಿಸೈನ್ನ ಮಾಡಿ, 2 ಸ್ಟೆಪ್ಪು ಕೂಡ ನೀವು ಇದೇ ಡಿಸೈನ್ನ ಮಾಡಿ ಕಂಪ್ಲೀಟು. ಇದು ಮೇಲ್ ಮಾತ್ರ ಇಷ್ಟಿರಲಿ. ಸೊ ಈ ಡಿಸೈನ್ನ 1 ಸ್ಟೆಪ್ ಅವ್ರೇನು ಹೇಳಿದ್ರು, ಈ ಒಂದು ಡಿಸೈನ್ ಮಾಡ್ತೀನಿ ಆ್ಯಂಡ್ ಇದನ್ನು ಮಾಡ್ತೀನಿ. ಸೊ ಇದೇ ಡಿಸೈನ್ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ ಅಂದರು. ಬಟ್ ನನಗೆ ಅನ್ನಿಸ್ತು ಈ ಡಿಸೈನ್ ಅಷ್ಟು ಹೆವಿ ಅಂತ ಕಾಣಿಸೋದಿಲ್ಲ ಹಾಕ್ಕೊಂಡಾಗ. ಸೊ ನಾನು ಹೇಳಿದೆ ಅವರಿಗೆ, ಇದು ಮಾತ್ರ ಸಿಂಗಲ್ ಇಲ್ಲಿ ಮೇಲ್ ಮಾಡಿ ಇಲ್ಲಿ ಕವರ್ ಆಗುತ್ತೆ. ಸೊ ಈ ಡಿಸೈನ್ನ ಬಂದ್ಬಿಟ್ಟು ಕಂಪ್ಲೀಟ್ ಹಾರ, ಅಂದರೆ ನಾವು ಹಿಂಗೆ ಹಾಕ್ಕೊಂಡಾಗ ಫುಲ್ಲು ಇಲ್ಲಿ ಕೆಳಗಡೆ ಎಲ್ಲನೂ ಇದೇ ಇರಲಿ ಅಂತ ನಾನು ಹೇಳಿದ್ದು. ಸೊ ಅವ್ರ ಹತ್ರ ಒಂದೊಂದು ಡಿಸೈನ್ ಕೂಡ ನಾನು ಹೇಳಿ ಇದೇ ಥರ ಬೇಕು ಅಂತ ಮಾಡಿಸ್ಕೊಂಡಿದ್ದು. ಆ್ಯಂಡ್ ಇದು ಎಲ್ಲನೂ ನಾನು ಅವ್ರ ಹತ್ರ ಒಂದು ಕ್ಯಾಟ್ಲಾಗ್ ಇತ್ತು, ಅದರಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾನು. ಸೊ ಇದು ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ಗೂಗಲ್ ಮಾಡಿದೆ, ತುಂಬ ಪೆಂಡೆಂಟ್ಗಳನ್ನ ನೋಡಿದೆ, ಅದರಲ್ಲಿ ಇದು ನಂಗೆ ತುಂಬ ಇಷ್ಟ ಆಗಿದ್ದು. ಸೊ ಈ ಥರ ಲಕ್ಷ್ಮಿ ಪೆಂಡೆಂಟು, ಲಕ್ಷ್ಮಿಗೆ ಬರುತ್ತೆ. ಸೊ ರೂಬೀಸ್ ಇದೆ, ಮರೂನು ಮತ್ತು 2 ಗ್ರೀನ್ ಇದೆ ಅಷ್ಟೇ. ಸೊ ಎಲ್ಲದರಲ್ಲೂ ಅಷ್ಟೇ ಮರೂನ್ ಕಲರ್ ಇದ್ರೇ ಚಂದ ಅಲ್ವಾ, ಇಲ್ಲ ಅಂದರೆ ಸರಗಳಿಗೆ ಅಷ್ಟು ಲುಕ್ಕೇ ಬರೋದಿಲ್ಲ. ಸೊ ಪೆಂಡೆಂಟ್ ಬಂದ್ಬಿಟ್ಟು ಈ ಥರ ಇದೆ. ಇದು ಆ್ಯಕ್ಚುಲಿ ನಿಮಗೆ ಇದು ನೋಡ್ತಾ ಇದ್ದೀರಲ್ವಾ, ಸೊ ಇದು ಮೇ ಬಿ ನಿಮಗೆ ಟ್ವಿಸ್ಟ್ ಆಗುತ್ತೆ ಅಂತ ಅನ್ನಿಸ್ಬೋದು ಅಂದ್ಕೊಂಡಿದ್ದೀನಿ, ಬಿಕಾಸ್ ನಿಮಗೆ ಅದೇ ಥರ ಅನಿಸುತ್ತೆ. ಬಟ್ ಸ್ಟಿಲ್ ಒಂದು ಸ್ವಲ್ಪ ಕೂಡ ಟ್ವಿಸ್ಟ್ ಆಗೋದಿಲ್ಲ. ನಾನು ಸ್ಟಾರ್ಟಿಂಗ್ ನೋಡಿದಾಗ ಅವರನ್ನು ಅದೇ ಕೇಳಿದೆ, ಅಯ್ಯೋ ಇದು ತುಂಬ ಅಂದರೆ ತಿನ್ನಾಗಿದೆ, ಮೇ ಬಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡೆ ನಾನು. ಎಷ್ಟು ಗಟ್ಟಿ ಇದೆ ಗೊತ್ತಾ, ಇದು ಇಷ್ಟೇ ನಮಗೆ ಸಣ್ಣದಾಗಿ ಕಾಣಿಸಿದ್ರು ಕೂಡ ತುಂಬ ಅಂದರೆ ತುಂಬ ಗಟ್ಟಿ ಇದೆ. ಪ್ಯೂರ್ಲಿ ಹ್ಯಾಂಡ್ಮೇಡು, ಪ್ಯೂರ್ಲಿ ಹ್ಯಾಂಡ್ಮೇಡು, ಮಿಷಿನ್ ಮೇಡ್ ಇಲ್ಲವೇ ಇಲ್ಲ. ಅಷ್ಟು ಚೆನ್ನಾಗಿದೆ, ಎಷ್ಟು ಗಟ್ಟಿ ಇದೆ ಗೊತ್ತಾ. ಸೊ ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಸೊ ಈ ಡಿಸೈನ್ನ ನಾನು ತೋರಿಸಿರಲಿಲ್ಲ, ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ, ಆ ರೀಸನ್ಗೋಸ್ಕರ ನಾನು ವಿಡಿಯೋ ಮಾಡಿದ್ದಷ್ಟೇ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.